ಪ್ರಪಂಚದಲ್ಲಿರುವಂತ ಎಲ್ಲ ಪ್ರಾಣಿಗಳಲ್ಲಿ ಭಯ ಇದೆ, ಸಿಂಹದ ಹೃದಯದಲ್ಲಿ ಮಾತ್ರ ಭಯ ಇಲ್ಲ. ಅದು ಯಾವಾಗ್ಲೂ ಧೈರ್ಯಶಾಲಿ ಪ್ರಾಣಿ ಎಂಬುದಾಗಿ ಹೇಳ್ತಾರೆ. ಇವತ್ತು ದೇವರ ಮಕ್ಕಳಾದಂತ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡು ಕರ್ತನ ಸನ್ನಿಧಾನದಲ್ಲಿ ನಮ್ಮ ರಕ್ಷಕನ ಒಡೆಯನಾದಂತ ಯೇಸು ಸ್ವಾಮಿಯನ್ನ ದೇವರೆಂಬುದಾಗಿ ಒಪ್ಪಿಕೊಳ್ಳುವ ಪ್ರತಿ ಒಂದು ಹೃದಯವು ಸಿಂಹದ ಧೈರ್ಯವಾಗಿದೆ. ವೈ? ಯಾಕೆ? ಸಾಮಾನ್ಯವಲ್ರಿ, ಇದು ಸುಮ್ಮನೆ ಅಲ್ಲ ರೀ. ಎಲ್ಲರ ಮುಂದೆ, ನಮ್ಮ ಸಮಾಜದ ಮುಂದೆ, ನಮ್ಮ ಜನರ ಮುಂದೆ, ನಮ್ಮ ಪದ್ಧತಿಗಳ ಮುಂದೆ, ಧಾರ್ಮಿಕತೆಯ ಮುಂದೆ, ಎಲ್ಲದರ ಮುಂದೆ ಹೌದು ಯೇಸು ಸ್ವಾಮಿ ನನಗೆ ದೇವರಾಗಿದ್ದಾನೆ, ಆತನ ರಕ್ಷಕನಾಗಿದ್ದಾನೆ, ಆತನಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ, ಆತನ ನಿತ್ಯ ಜೀವ, ಆತನ ಬಿಟ್ಟರೆ ನಾನು ಬೇರೆ ಯಾರನ್ನು ನಾನು ಆರಾಧಿಸುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿ ಬಾಯಿಂದ ಅರಿಕೆ ಮಾಡುವ ಪ್ರತಿಯೊಬ್ಬೊಬ್ಬರ ಹೃದಯವು ಕೂಡ ಎಲ್ಲರ ಮಧ್ಯದಲ್ಲಿ ನಿಮ್ಮ ಜೀವಿತ ಸಾಕ್ಷಿಯಾಗಿದೆ ಅಂತಂದ್ರೆ ಆ ಸಾಕ್ಷಿಯ ಧೈರ್ಯ ಸಿಂಹದ ಧೈರ್ಯವಾಗಿದೆ. ಯೇಸು ಸ್ವಾಮಿಯ ರಕ್ಷಣೆಗೋಸ್ಕರ, ಯೇಸು ಸ್ವಾಮಿಯ ಸಾಕ್ಷಿಯ ಜೀವಿತಕ್ಕೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ಲಿಕ್ಕೆ ಇರುವಂತಹ ಧೈರ್ಯ ಸಿಂಹದ ಧೈರ್ಯವಾಗಿದೆ.